ಭಾರತಿ, ನಿನ್ನ ವಿಷಯ ಸುಧಾಕರನಿಗೆ ಸಂಪೂರ್ಣ ತಿಳಿಸಿದ್ದೇನೆ. ಅವರು ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ. ಅವರ ಮಗ ರವಿಯೊಂದಿಗೆ ನನ್ನ ಸಮ್ಮುಖದಲ್ಲಿ ಫೋನಿನಲ್ಲಿ ಮಾತಾಡಿದ್ರಮ್ಮ. ಅವರ ಮಗ ಸಹ ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದಾನೆ. ಇವತ್ತೇ ಬೆಂಗಳೂರಿನಿಂದ ಬಂದರೂ ಬರ್ಬೋದು. ತಮ್ಮ ಮಗನನ್ನು ನಮ್ಮ ಮನೆಗೆ ದತ್ತು ಕೊಡಬೇಕಾದ್ರೆ ತುಂಬ ಸಂತೋಷದಿಂದ ಒಪ್ಪಿಕೊಂಡ ನಮ್ಮ ಸುಧಾಕರ. ಅಪ್ಪಾಜಿ, ರವಿ ಮನಸಾರೆ ಒಪ್ಕೊಂಡಿದ್ದಾರಾ? ಅಪ್ಪಾಜಿ ಮನಸಾರೆ ಒಪ್ಕೊಂಡಿದ್ದಾರಾ? ಹಾಂ, ಬುದ್ಧಿವಂತರು ಇಂಥ ಪ್ರಸಂಗವನ್ನು ಒಪ್ತಾರಮ್ಮ. ನಿನಗಾದ ಸ್ಥಿತಿ ಅವರ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಆಗಿದ್ದರೆ ಅವರ ಮನಸ್ಸು ಮಿಡಿಕುತ್ತಿರಲಿಲ್ಲವೇ? ಇದನ್ನು ತಿಳಿದೇ ರವಿ ಮನಸಾರೆ ಒಪ್ಪಿಗೆ ನೀಡಿದ್ದಾನೆ. ಅದೋ ಅಲ್ಲಿ ನೋಡು, ರವಿ ಬಂದೇ ಬಿಟ್ಟ. ಅವನೇ ಸುಧಾಕರ್ನ ಮಗ ರವಿ. ಈಗ ತಾನೇ ಬಂದಂತೆ ಕಾಣುತ್ತೆ. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ. ಬಾರಪ್ಪ ರವಿ, ಚೆನ್ನಾಗಿದ್ದೀಯನಪ್ಪ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಆ ಭಾಗ್ಯ ನಮಗೆ ಎಲ್ಲಿಂದ ಬರಬೇಕಪ್ಪ? ದೇವರು ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ನೆಮ್ಮದಿ ಮಾತ್ರ ಕಸಿದುಕೊಂಡಿದ್ದಾನೆ. ಸತ್ತು ಹೋಗಬೇಕಾದವರು ಬದುಕಿ ಬಾಳುತ್ತಿದ್ದೆವಪ್ಪ. ಕುರುಡನಿಗೆ 2 ಕಣ್ಣು ಕೊಟ್ಟಂತೆ ದೇವರಾಗಿ ಬಂದು ನನ್ನ ಮಗಳ ಬಾಳಿಗೆ ಕಣ್ಣಾಗಿ ನಿಂತೆ ರವಿ. ನಿನ್ನ ಉಪಕಾರ ನಾನು ಯಾವ ಜನ್ಮದಲ್ಲಿಯೂ ಮರೆಯೋದಿಲ್ಲ. ಛೇ, ಎಂತ ಮಾತನಾಡ್ತಿದ್ರಿ ಯಜಮಾನ್ರೆ? ದೊಡ್ಡವರ ಬಾಯಿಂದ ಇಂಥ ಮಾತು ಬರಬೇಕೆ? ನಾನೇನು ಉಪಕಾರ ಮಾಡಿರ್ವಿ? ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೀರಿ. ಹೆಣ್ಣಿಗೆ ಹುಟ್ಟು ಜಾತಿ ಮರ್ಯಾದೆ ಕಡಿದಷ್ಟು ಈ ಗಂಡಿಗೆ ಕಾಡಲಾರವು. ಆ ಹೆಣ್ಣಿನ ಬದುಕು ಬದಲಾಗಬಾರದಂತ ಈ ನನ್ನ ಮನಕರಿಗೆ ನಾನೇ ದಾರಿ ಎರೆದಿರುವೆ. ಇಷ್ಟೇ ಉಪಕಾರ ಈಗಿನ ಕಾಲದಲ್ಲಿ ಯಾರು ಮಾಡಲಾರರು. ಇರಲಿ, ನೀನು ಈಗ ತಾನೇ ಬಂದಂತೆ ಕಾಣುತ್ತೆ. ನೀವು ಮನೆಗೆ ನಡಿ, ಆಮೇಲೆ ನಿನಗೆ ಬಂದು ಭೇಟಿಯಾಗ್ತೀನಿ. ಅಂದಾಗೆ ಸರ್, ನಿಮ್ಮ ಮಗಳು ಇದೇ ಊರಲ್ಲಿದ್ದಾಳೆ? ಹಾ, ಇಲ್ಲೇ ಇದ್ದಾಳಪ್ಪ. ಭಾರತಿ ಬಾಯಿಲಿ. ರವಿ, ಇವಳೇಪ್ಪ ನನ್ನ ಮಗಳು ಭಾರತಿ. ನಮಸ್ಕಾರ ಸರ್. ನಿಮ್ಮ ಮಗಳೊಂದಿಗೆ ಒಂದೆರಡು ಮಾತನಾಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಸರ್? ಓ, ಧಾರಾಳವಾಗಿ ಮಾತನಾಡು ರವಿ, ಸಂಕೋಚವೇಕೆ? ಭಾರತಿ, ನೀನು ಆಮೇಲೆ ಮನೆಗೆ ಬೇಗ ಬಂದ್ಬಿಡಮ್ಮ. ಆಯ್ತಪ್ಪ, ಬರ್ತೀನಿ ರವಿ. ಬನ್ನಿ ಸರ್. ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಆ ದೇವರು ಇಷ್ಟೊಂದು ಅನ್ಯಾಯ ಮಾಡಬಾರ್ದಾಗಿತ್ತು. ಆ ದೇವರು ಅನ್ಯಾಯ ಮಾಡಿದರೂ ಕೂಡ ನೀವು ಧೈರ್ಯದಿಂದ 2ನೇ ಮದುವೆಗೆ ಸಿದ್ಧರಾಗಿರೋದು ತುಂಬ ಸಂತೋಷದ ವಿಚಾರ. ಭಾರತಿ, ನನ್ನ ಆತ್ಮಸಾಕ್ಷಿಯಾಗಿ ಪ್ರೀತಿಯಿಂದ ನಿಮ್ಮನ್ನು ಮದುವೆಯಾಗಲು ನಾನು ತಯಾರಿದ್ದೇನೆ. ಆದರೆ ನನ್ನೊಂದೊಂದು ಪ್ರಾರ್ಥನೆ ನಾನು ಕೇಳಬಹುದಾ ಭಾರತಿ? ಕೇಳಿ, ಏನು ನಿಮ್ಮ ಪ್ರಾರ್ಥನೆ? ನೋಡು ಭಾರತಿ, ನನ್ನ ಜೊತೆಗೆ ಮದುವೆ ಆಗ್ತಿದ್ದಿರೋ ನಿಜ, ಆದರೆ ಈ ಮದುವೆ ನಿಮ್ಮ ಮನಸಾರೆ ಒಪ್ಪಿದ್ದಿರೋ ಅಥವಾ ಸಮಾಜ ಕಂಜಿ ನಿಮ್ಮ ತಂದೆಯವರ ಒತ್ತಾಯಕ್ಕೆ ಮಾಡಿದು, ಇಲ್ಲ ನಿಮ್ಮ ಬಾಳ ಸಂಗಾತಿಗೆ ಒಬ್ಬ ಗಂಡನಿರಬೇಕೆಂಬ ಆಸೆಯಿಂದ ಆಗ್ತಾ ಇದ್ದಿರೋ? ದಯವಿಟ್ಟು ನೀವು ನಿರ್ಭಯದಿಂದ ಹೇಳಿ. ನೋಡಿ ರವಿ, ಸಮಾಜಕ್ಕೆ ಅಂಜಿ ಅಥವಾ ನನ್ನ ತಂದೆಯ ಬಲವಂತಕ್ಕಾಗಲಿ ನಾನು ಈ ಮದುವೆಗೆ ಒಪ್ಕೊಳ್ಳಿಲ್ಲ. ನನ್ನ ಸ್ವ ಇಚ್ಛೆಯಿಂದ ನನಗೂ ಒಬ್ಬ ಗಂಡ ಬೇಕು, ನಾನು ಗೃಹಿಣಿ ಆಗಬೇಕು, ನನ್ನನ್ನು ಪ್ರೀತಿ ಮಾಡೋ ಒಬ್ಬ ಗಂಡ ಇರಬೇಕು ಅಂತ ಹೇಳಿ ನಾನು ಈ ಮದುವೆಗೆ ಸಿದ್ಧಳಾಗಿದ್ದೀನಿ ರವಿ, ಸಿದ್ಧಳಾಗಿದ್ದೀನಿ. ನಿಮ್ಮ ಮಾತೇನು ನಿಜ ಭಾರತಿ. ಮದುವೆಗಿಂತ ಮುಂಚೆ ನಿಮ್ಮ ಮನದಲ್ಲಿ ಏನಾದರೂ ಒಂದು ಆಸೆ ಇದ್ದರೆ ಅದು ನನ್ನ ಮುಂದೆ ಇವತ್ತು ಈಗಲೇ ಹೇಳಿಬಿಡಿ. ಏಕೆಂದರೆ ನನ್ನ ಜೀವನದಲ್ಲಿ ಮದುವೆ ಆಗಬೇಕಂತ ಸಾಕಷ್ಟು ಹುಡುಗಿರೋ ಪ್ರೀತಿ ಮಾಡಿದೆ. ಆದರೆ ಅವರೆಲ್ಲರೂ ನನಗೆ ಮೋಸ ಮಾಡಿ ದೂರ ಹೋದರು. ಕೊನೆಯ ಪಕ್ಷ ನೀವು ನನಗೆ ಸಿಕ್ಕಿದ್ದೀರಾ. ನನ್ನ ಭಾಗ್ಯ ಅಂತ ತಿಳಿದು ನಾನು ನಿಮ್ಮ ಕೊಳ್ಳಿಗೆ ತಾಳಿ ಕಟ್ಟುತ್ತೇನೆ. ಭಾರತಿ, ಮದುವೆಯಾದ ಮೇಲೆ ಅಕಸ್ಮಾತ್ ನೀವು ನನ್ನ ಪ್ರೀತಿ ಮಾಡಲ್ಲ ಅಂತ ಹೇಳಿದರೆ ಈ ನನ್ನ ಹೃದಯ ಛಿದ್ರವಾಗಿ ಸತ್ತು ಹೋಗುತ್ತೆ ಭಾರತಿ. ನಿಜ ಭಾರತಿ, ಹೆಣ್ಣಿನ
ಹೆಣ್ಣಿನ ವಿಷಯದಲ್ಲಿ ನಾನೀಗ ಕೊನೆ ಹಂತದಲ್ಲಿದ್ದೇನೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಮಾನಸಿಕವಾಗಿ ಆ ನೋವನ್ನು ನಾನೇ, ನೀನು ನನ್ನ ಕೈ ಹಿಡಿದು ಬರುವ ಹೆಂಡತಿ. ಇವತ್ತು ನಿನ್ನ ಮುಂದೆ ಹೇಳ್ತಾ ಇದ್ದೀನಿ, ಮುಂದಿನ ವಿಚಾರ ನಿನಗೆ ಬಿಟ್ಟಿದ್ದು. ರವಿ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ನಾನೊಬ್ಳು ವಿಧವೆ ಅಂತ ಗೊತ್ತಿದ್ರು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟೋದಕ್ಕೆ ಸಿದ್ಧರಾಗಿದ್ದೀರಾ. ನಿಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಿಮ್ಮನ್ನ ಬಿಟ್ಟು ನನ್ನ ಮನಸ್ಸಲ್ಲಿ ಯಾರನ್ನು ನೆನ್ಸೋದಿಲ್ಲ ರವಿ, ಯಾರನ್ನು ನೆನ್ಸೋದಿಲ್ಲ. ಪ್ರಾಮಿಸ್? ಪ್ರಾಮಿಸ್ ರವಿ. ಇಂದಿನಿಂದ ನೀವೇ ನನ್ನ ಪಾಲಿನ ದೇವ್ರು ರವಿ, ನನ್ನ ಪಾಲಿನ ದೇವ್ರು. ಅಂದಾಗೆ ಭಾರತಿ, ತುಂಬ ಥ್ಯಾಂಕ್ಸ್ ಭಾರತಿ. ಈ ನಮ್ಮ ಪ್ರಥಮ ಭೇಟಿಯಾದ ಸಂತೋಷ ವ್ಯವಸ್ಥೆಯಲ್ಲಿ ಒಂದು ಏನಾದರೂ ಕಾಣಿಕೆ ಕೊಡ್ತೀಯಾ? ಏನ್ ಬೇಕು? ಒಂದು ಸಿಹಿ ಮುತ್ತು.